ಕೊರಗ ಆಲ್ ಇನ್ ಒನ್ ಕ್ರಿಯೇಷನ್ಗೆ ತಮಗೆಲ್ಲರಿಗೂ ಅಕ್ಕರೆಯ ಸ್ವಾಗತ. ನಾನು ನಿಮ್ಮ ಕಾವೇರಿ ರೀ ಬಿಜಾಪುರದಿಂದ. ಹೆಂಗದಿರಿ ಎಲ್ಲರೂ ಆರಾಮದಿರಂತ ತಿಳ್ಕೊಂಡಿನಿ. ಕೊರಗ ಆಲ್ ಇನ್ ಒನ್ ಕ್ರಿಯೇಷನ್ ಮಂದಿಗೆಲ್ಲ ನಮಸ್ಕಾರ ರೀ. ಭಾಳ ದಿನದ ಮೇಲೆ ವಿಡಿಯೋ ಅಪ್ಲೋಡ್ ಮಾಡಕತ್ತೀನಿ ಅಂತೇಳಿ ಬೇಸರ ಮಾಡ್ಕೋಬೇಡ್ರಿ. ನನ್ನ ಫೋನ್ ಹಾಗೆ ಆಗಿಬಿಟ್ಟೈತ್ರಿ. ಏನು ಮಾಡಿದ್ರಿ, ತಾನ ಆಪ್ರೇಟ್ ಆಗ್ತೈತಿ, ತಾನ ಬಂದ್ ಆಗ್ತದ, ಚಾಲು ಆಗ್ತದ, ತಾನ ಏನು ಹ್ಯಾಂಗ್ ಆಗ್ಲಾಗ್ತದ್ರಿ ಭಾಳ. ಹಿಂಗಾಗಿ ಭಾಳ ಇದು ಆಗ್ಲಾಕತ್ತಿತ್ತು. ಹಿಂಗಾಗಿ 4-5 ವಿಡಿಯೋ ಬೇರೆ ಫೋನ್ನಾಗ ಮಾಡಿದೆ ರೀ. ಆ ಫೋನಿಂದ 3 ತಿಂಗಳು ನಾವು ಬಂದು ಇಟ್ಟಿದ್ರಿಂದ ಆ ಫೋನಿಂದ ಸಿಮ್ ಡೆಡ್ ಆಗಿತ್ತಂತ. ಹಿಂಗಾಗಿ ಬೇರೆ ಇದ್ರೊಳಗಿನ ಫೋನಿಂದ ಇದ್ರೊಳಗೆ ಹಾಕೊಳ್ಳೋಕ್ಕೆ ಆಗಲಿಲ್ಲ. ನಮ್ಮ ಮನೆಯವ್ರಿಗೆ ಸ್ವಲ್ಪ ಕೆಲಸದ ಒತ್ತಡದೊಳಗೆ ಅದರದ ಸಿಮ್ ಚಾಲ್ತಿ ಮಾಡೋಕ್ಕೂ ಆಗಲಿಲ್ಲ. ಹಿಂಗಾಗಿ ಮಾಡೋದು ಸ್ವಲ್ಪ ವಿಡಿಯೋ ಹಾಕೋದು ಲೇಟೇ ಆಯ್ತು ನೋಡ್ರಿ. ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲ್ದ ಲೈಕ್ ಮಾಡ್ಲತ್ತ ನೋಡಾಕತ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಈ ವ್ಲಾಗ್ ಬಂದ್ರಿ ಬುಧವಾರ ದಿನದೈತಿ ನೋಡ್ರಿ. ನಾನು ಬುಧವಾರ ದಿನದಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ನಾಷ್ಟಕ್ಕೆ ಮಾಡ್ಬೇಕಂತ ಶುರು ಮಾಡೀನಿ. ನಾಷ್ಟ ಏನಪ್ಪ ಅಂದ್ರೆ ರೀ, ಅವಲಕ್ಕಿ ಮಾಡ್ಬೇಕಂತ ಮಾಡೀನಿ. ಇವತ್ತು ಏಳೋದು ಲೇಟ್ ಆಯ್ತು ರೀ. ಇವತ್ತು ಮಾಜಿ ಮುಖ್ಯಮಂತ್ರಿ ಅವರು ಎಸ್.ಎಂ. ಕೃಷ್ಣ ಅವ್ರು ತೀರ್ಕೊಂಡಾರಲ್ರಿ. ಹಿಂಗಾಗಿ ಮಕ್ಕಳಿಗೆ ಸ್ಕೂಲ್ ಲೇಟ್ ಇತ್ತು, ಶೂಟಿನೇ ಐತ್ರಿ. ಹಿಂಗಾಗಿ ಅವರು ಲೇಟಾಗಿ ಇದ್ರು. ಈಗ ನಾಷ್ಟಕ್ಕೆ ಮಾಡ್ಬೇಕಂತೇಳಿ ಮಾಡತ್ತೀನಿ ರೀ. ಎಷ್ಟಾಗೈತಿ ಗೊತ್ತೇನು ರೀ, 11:30 ಆಗೈತೆ ರೀ ಟೈಮ್. ನಾನು ಎಲ್ಲ ಕೆಲಸ ಮಾಡ್ಕೊಂಡು ಇದನ್ನೆಲ್ಲ ಮಾಡ್ಬೇಕಂದ್ರೆ ಲೇಟೇ ಆಯ್ತು ನೋಡ್ರಿ. ಮತ್ತು ಸ್ಕೂಲು ಸೂಟಿ ಇತ್ತಂದ್ರೆ ರೀ ಮಕ್ಕಳು ಲಘು ಹೇಳಂಗಿಲ್ಲ ರೀ, ಲೇಟಾಗಿ ಹೇಳ್ತಾರೆ. ಹಿಂಗಾಗಿ ಲಘುನ ಮಾಡಿಟ್ರೆ ಏನು ಮಾಡಿದ್ರೆ ತನಗಾಗಿಬಿಡ್ತೈತಿ, ಆಮೇಲೆ ತಿನ್ನಂಗಿಲ್ಲ. ಅದ್ರಾಗ ಅವಲಕ್ಕಿ ಉಪ್ಪಿಟ್ಟಂತ್ರ ಮೊದಲೇ ತಿನ್ನಲ್ರಿ ಮಕ್ಕಳು. ಅವ್ರು ಯಾವಾಗ ಹೇಳ್ತಾರಲ್ರಿ ಅವಾಗ ಮಾಡಿಕೊಟ್ರೆ ಆಯ್ತು ಬಿಸಿ ಬಿಸಿ ಅಂಥೇಳಿ. ಈಗ ಎದ್ರಿ ಅವರೆಲ್ಲರೂ ಎದ್ದು ಮುಖದೆಲ್ಲ ತೊಳ್ಕೊಂಡು ಕೂತಾರ, ಚಿನ್ನು ರಾಜುದವ್ರಿ. ಹಿಂಗಾಗಿ ಈಗ ನಾಷ್ಟ ಮಾಡ್ಲತ್ತೀನಿ ನೋಡ್ರಿ. ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿನಿ ರೀ. ಸ್ವಲ್ಪ 1 ಸ್ಪೂನ್ ಜೀರಿಗೆ ರೀ, ಮತ್ತೊಂದಿಷ್ಟು ಪುಟಾಣಿ, ಒಂದಿಟ್ಟು ಅರಿಶಿನ ಪುಡಿ ಹಾಕಿ ಕಲ್ಲಾಗ ಹರ್ಕೋಬೇಕ್ರಿ. ಅವಲಕ್ಕಿಗೆ ಚಂದ ಆಗ್ತೈತೆ ರೀ, ಮುದ್ದೆ ಆಗಂಗಿಲ್ಲ ಅವಲಕ್ಕಿ. ಹಿಂಗಾಗಿ ಮಾಡಾಕತ್ತೀನಿ ನೋಡ್ರಿ ಈಗ ಅವಲಕ್ಕಿ. ನಾಷ್ಟಕ್ಕೆ ಹಸು ಅಂತೂ ಆಗಿತ್ತು ರೀ. ಹಸು ಆದಮೇಲೆ ಹೇಳ್ತಾರೆ ಸ್ಕೂಲ್ ಸೂಟಿ ಇತ್ತಂದ್ರೆ ಮಕ್ಕಳೆಲ್ಲ, ಇಲ್ಲಾಂದ್ರೆ ಅವ್ರನ್ನ ಎಬ್ಸಿದ್ರೂ ಹೇಳಂಗಿಲ್ಲ ರೀ ಹೊಟ್ಟೆ. ನೋಡ್ರಿ ಈಗ ಎಣ್ಣೆ ಕಾಯ್ಲಾಕ ಇಟ್ಟೀನಿ ರೀ. ಎಣ್ಣೆ ಕಾಯ್ದಿದ್ರೆ ಸ್ವಲ್ಪ ಚಿಟಪಟ ಅನ್ನೋಂಗೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೋಬೇಕ್ರಿ. ಆಮೇಲೆ ಜೀರಿಗೆ ಹಾಕ್ಕೋಬೇಕ್ರಿ. ಜೀರಿಗೆ ಎಲ್ಲ ಹಾಕಿದ್ಮೇಲೆ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು ಎಲ್ಲನೂ ಒಮ್ಮೆ ಹಾಕೊಂಡ್ಬಿಡ್ಬೇಕ್ರಿ. ಅಂದ್ರೆ ಚೆಂದಂಗೆ ಫ್ಲೇವರ್ ಬರ್ತೈತ್ರಿ. ಹಾಕ್ಕೊಂಡು ಅವು ಕೆಂಪಾಗುತ್ತಾನ ಒಂದಿಷ್ಟು ಕೆಂಪಾಗಲಿ ಅಂತೇಳಿ ಮ್ಯಾಲೆ ಒಂದಿಷ್ಟು ಉಪ್ಪು ಸೇರಿಸೀನಿ ರೀ. ಭಾಳ ಹಾಕಿಲ್ರಿ, ಲಾಸ್ಟಿಗೆ ಉಪ್ಪು ಒಂದಿಷ್ಟು ಹಾಕೋತೀನಿ ರೀ ನಾನು. ಈಗ ಉಳ್ಳಾಗಡ್ಡಿ ಸ್ವಲ್ಪ ಕೆಂಪಾಗ್ಲತ್ತ ಸ್ವಲ್ಪ ಉಪ್ಪು ಸೇರಿಸೀನಿ ರೀ. ಇದಕ್ಕೆ ಶೇಂಗಾ ಕಾಳು ಹಾಕ್ತಾರೆ, ನಾ ಹಾಕಂಗಿಲ್ಲ ರೀ. ಯಾಕಂದ್ರೆ ನನ್ನ ಮಕ್ಕಳು ತಿನ್ನಂಗಿಲ್ಲ ರೀ. ಒಟ್ಟು ಪ್ಲೇಟ್ನಾಗಿನ ಒಟ್ಟು ಎಲ್ಲ ಶೇಂಗಾ ಆರಿಸಿ ತೆಗೆದು ಮುಸುರಿಗೆ ಹಾಕಿಬಿಡ್ತಾರೆ. ನಾನು ನಾಷ್ಟ ಮಾಡ್ತಿದ್ರೆ ನಾವು ತೊಗೊಂಡು ತಿಂತೀವಿ. ಅವರೆಲ್ಲ ನಮ್ಮ ನಾಷ್ಟ ಆಗೋಕ್ಕೆ ಆದಮೇಲೆ ನಾಷ್ಟ ಮಾಡ್ತಾರೆ. ತಿನ್ನಂದ್ರೆ ತಿನ್ನಂಗಿಲ್ಲ. ಹಿಂಗಾಗಿ ನಾನು ನಾಷ್ಟಕ್ಕೆ ಇದು ಹಾಕಂಗಿಲ್ಲ. ಉಪ್ಪಿಟ್ಟಕ್ಕಾಗಲಿ ರೀ, ಮತ್ತು ಮೊನ್ನೆ ಉಪ್ಪಿಟ್ಟದ ರೆಸಿಪಿ ತೋರಿಸಿದ್ನಲ್ರಿ, ಅದ್ರಾಗೂ ಶೇಂಗಾ ಕಾಳು ಹಾಕಿಲ್ರಿ ನಾನು. ಮತ್ತು ಅವಲಕ್ಕಿ ಒಳಗೂ ಹಾಕಿಲ್ಲ ನೋಡ್ರಿ. ನೀವು ಬೇಕಂದ್ರೆ ಹಾಕೋರಿ, ಮಸ್ತ್ ಚಲೋ ಅನಿಸ್ತೈತಿ ರೀ ಅದು. ಅವಲಕ್ಕಿ ಒಳಗೆ ಒಂದೊಂದೊಂದು ಶೇಂಗಾ ಕಾಳು ಬರೋದು. ನನ್ನ ಮಕ್ಕಳಿಗೆ ಇದು ಇಷ್ಟ ಆಗಂಗಿಲ್ಲ, ಹಿಂಗಾಗಿ ನಾ ಹಾಕಿಲ್ಲ ನೋಡ್ರಿ. ಇದಿಷ್ಟೆಲ್ಲ ಮಾಡಿ ನಾಷ್ಟಕ್ಕೆಲ್ಲ ಹಾಕಿಕೊಟ್ಟು ನಾ ಸಂತ್ಯಾಗ ಅಷ್ಟು ಹೋಗಿ ಬರ್ಬೇಕಾಗಿತ್ತು ರೀ. ಹಂಗೆ ಫಾಸ್ಟಾಗೇನೆ ಎಲ್ಲ ಪೂಜೆ ಅದೆಲ್ಲ ಮುಗಿಸ್ಕೊಂಡು ಹೋಗಿ ನಾಷ್ಟಕ್ಕೆ ಮಾಡಿಕೊಟ್ಟು ಮಕ್ಕಳಿಗೆಲ್ಲ ಹಾಕಿಕೊಟ್ರೆ ಎಲ್ಲ ಕೆಲಸ ನಿಶ್ಚಿಂತೆ ಆಗ್ತಾವ ಅಂಥೇಳಿ ಅವ್ರಿಗೆ ನಾಷ್ಟ ರೆಡಿ ಮಾಡಿಕೊಟ್ಟೆ ರೀ. ಒಂದಿಟ್ಟು ಸಕ್ಕರೆ ಹಾಕೀನಿ ರೀ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ನಲ್ರಿ, ಉಪ್ಪನ್ನ ಹಾಕ್ಕೊಂಡೆ ಮತ್ತೊಂದಿಷ್ಟು. ಆಮೇಲೆ ಒಂದು ನಿಂಬೆಹಣ್ಣು ಹಿಂಡ್ಕೊಂಡು ಬಿಟ್ರೆ ಬರೋಬ್ಬರಿ ಆಗ್ತೈತೆ ರೀ. ನಿಂಬೆಹಣ್ಣು ಇದ್ರೇ ಚೆಂದ ಆಗ್ತೈತೆ ರೀ ನಾಷ್ಟದ ಅವಲಕ್ಕಿಗೆ ರೀ. ಈಗ ರೆಡಿ ಆಯ್ತು ನೋಡ್ರಿ ಅವಲಕ್ಕಿ ನಮ್ದು. ಒಂದಿಷ್ಟು ನಿಂಬೆಹಣ್ಣು, ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಕೊಂಡಿನಿ ರೀ ನಾನು. ನಾವು ಒಂದಿಷ್ಟು ಮೆಣಸಿನ್ಕಾಯಿ ಜಾಸ್ತಿ ತಿಂತೀವಿ, ಮೆಣಸಿನ್ಕಾಯಿ ಅದಕ್ಕೆ ಜಾಸ್ತಿನೇ ಹಾಕೀನಿ ನಾನು. ರೆಡಿ ಆಯ್ತು ನೋಡ್ರಿ. ಇಷ್ಟೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಸಕ್ಕರೆ ಹಾಕೀನಿ ರೀ. ಬಿಸಿ ಇದ್ದಾಗಲೇ ಸಕ್ಕರೆ ಹಾಕಿಬಿಡ್ಬೇಕು ರೀ, ಅದು ಬಿಸಿಗೆ ಕರಗಿ ಹೋಗಿಬಿಡ್ತೈತಿ ರೀ. ಇದು ಮನ್ಯಾಗ ಮಾಡಿದ ಮೊಸರು ರೀ. ಈ ಮೊಸರು ಇದ್ರೊಳಗೆ ಮಾಡಿಟ್ಟಿರ್ತೀನಿ ನಮ್ಮ ಮಣ್ಣಿಂದ ಮಡಿಕೆ ಒಳಗೆ, ಚಂದ ಆಗ್ತೈತ್ರಿ ಅದು.
ಅವಲಕ್ಕಿದು ಹಾಕಿ ಚಿನ್ನಗೆ ರಾಜುಗೆ ಹಾಕಿ ಕೊಡ್ಲಾಕತ್ತೀನಿ ರೀ. ಹಾಕಿಕೊಟ್ಟು ನಾನು ಸಂತ್ಯಾಗ ಹೋಗಿ ಬರ್ತೀನಿ ರೀ. ಕಾಯಿಪಲ್ಯ ಅಂತೂ ಏನೂ ಇಲ್ಲೇ ಇಲ್ರಿ, ಒಂದೆರಡು ಅಷ್ಟೇ ಇತ್ತು ರೀ. ರೆಗ್ಯುಲರ್ ಆಗಿ ಅದನ್ನೇ ಮಾಡಿ ಹಾಕಿರೋ ತಿನ್ನಂಗಿಲ್ಲ ರೀ, ಡಬ್ಬಿಗೂ ಮತ್ತು ಬೇಕಲ್ರಿ. ಅದಕ್ಕೆ ಒಂದೆರಡು ಸಂತ್ಯಾಗ ಹೋಗಿ ಏನ್ರ ಕಾಯಿಪಲ್ಯ ತೊಗೊಂಬರ್ತೀನಿ ರೀ. ನಾನು ಸಂತ್ಯಾಗ ಹೋಗಿ ಏನೆಲ್ಲ ತೊಗೊಂಬಂದಿನಿ ಅಂತಂದ್ರೆ ರೀ, ಕಾಯಿಪಲ್ಯ ಎಲ್ಲ ಖಾಲಿನಾಗಿದ್ರು. ಈರುಳ್ಳಿ ಇದ್ದಿದ್ದಿಲ್ಲ ರೀ, ಮತ್ತು ಟೊಮೆಟೊ ಇದ್ದಿದ್ದಿಲ್ಲ. ಹಣ್ಣು ಅಂತೂ ಎಲ್ಲ ಖಾಲಿ ಆಗಿದ್ದು ರೀ. ಮತ್ತು ಉಪ್ಪಿನಕಾಯಿ, ಹಿಂಡಿ ಎಲ್ಲ ಖಾಲಿ ಆಗಿದ್ದು ರೀ. ಹಿಂಡಿ ಅಂದ್ರೆ ರೀ ನಮ್ಮ ಕಡೆ ಚಟ್ನಿ ಪುಡಿಗಳಿಗೆಲ್ಲ, ಡ್ರೈ ಚಟ್ನಿ ಪುಡಿಗೆಲ್ಲ ಹಿಂಡಿ ಅಂತೀವಿ ರೀ ನಾವು. ಚಟ್ನಿ ಪುಡಿ ತೊಗೊಂಬಂದೆ ರೀ. ಕಾಶಿ ಬಾರಿ ಹಣ್ಣು ರೀ, ಅಂದ್ರೆ ಆ್ಯಪಲ್ ಬೇರಿ ಅಂತಾರೆ ಇವಕ್ಕೆ. ಮತ್ತು ಪೇರು ಹಣ್ಣು ಮತ್ತು ಪ್ಲಮ್ ಬೇಡಿದ್ದೇನೆ ರೀ ನಮ್ಮ ಶ್ರೀಹರಿ. ಪ್ಲಮ್ ತೊಗೊಂಬಂದಿದ್ದೆ ಮತ್ತು ಆ್ಯಪಲ್ ತೊಗೊಂಬಂದಿದ್ದೆ. ಅದು ನೋಡ್ರಿ, ಅದ್ರಕ್ಕದು ತರಬೇಕಾಗಿತ್ತು, ನೆನಪೇ ಆಗಿಲ್ಲ ರೀ ನನಗೆ. ಇಷ್ಟೆಲ್ಲ ಹಿಡ್ಕೊಂಡು ಬಜಾರ್ನಾಗೆಲ್ಲ ತಿರುಗಾಡಿ, ಸಂತ್ಯಾಗೆಲ್ಲ ತಿರುಗಾಡಿ ತರ್ಬೇಕಂದ್ರೆ ಲೇಟ್ ಆಯ್ತು ರೀ. ಪಾವ್ಕಿಲೋ ಮೊಳಕೆ ಕಾಳು ತೊಗೊಂಬಂದಿದ್ದೆ ರೀ. ಮೊಳಕೆ ಕಾಳು ಬೇಕಲ್ರಿ, ಶ್ರೀಹರಿಗೆ ಇಷ್ಟ ಆಗ್ತಾವೆ. ಬೆಳಿಗ್ಗೆ ಟಿಫಿನಿಗೆ ಮಾಡಿಕೊಡ್ಬೇಕಂತ ಇಷ್ಟು ತೊಗೊಂಬಂದಿರಿ. ಒಂದಿಷ್ಟು ಇತ್ತು ರೀ ಮನ್ಯಾಗ, ಅದನ್ನು ಇವತ್ತು ಮಾಡ್ಬೇಕಂತೇಳಿ ಮಾಡೇನಿ ರೀ. ಅಡುಗೆ ಎಲ್ಲ ಮಾಡಿ ಖಾಲಿ ಮಾಡ್ಬೇಕಂತೇಳಿ ಅದೆಲ್ಲ ತೆಗೆದಿಟ್ಟು ನೋಡ್ರಿ. ಮೆಂತ್ಯ ಪಲ್ಯ ಎಷ್ಟು ಫ್ರೆಶ್ ಅದ ನೋಡ್ರಿ, ಎಷ್ಟು ಚಂದ ಅದಲ್ರಿ. ನನಗೆ ಭಾಳ ಇಷ್ಟ ಆಯ್ತು ರೀ. ಕೊತ್ತಂಬರಿ ನೋಡ್ರಿ ಭಾರಿ ಚಂದ ಇತ್ತು ರೀ, ಫ್ರೆಶ್ ಅಂದ್ರೆ ಫ್ರೆಶ್ ರೀ. ಎಷ್ಟು ಚಂದ ಸ್ಮೆಲ್ ಬರ್ಲತ್ತಿತ್ತು ರೀ ಕೊತ್ತಂಬರಿ. ಟೊಮೆಟೊ ನೋಡ್ರಿ ಎಷ್ಟು ಫ್ರೆಶ್ ಚಂದ ಅದಾವ್ರಿ ಕಲರ. ಮತ್ತೊಂದಿಷ್ಟು ಪಾವ್ಕಿಲೋ ಕಾಳು ತೊಗೊಂಡಿನಿ ರೀ. ಈ ಪ್ಲಮ್ ಮತ್ತು ಕಾಶಿ ಬಾರಿಕಾಯಿ, ಪೇರು ಹಣ್ಣು, ಸೇಬು ಹಣ್ಣು ಎಲ್ಲ ತೊಗೊಂಬಂದಿನಿ ರೀ. ಏನೂ ಇದ್ದಿದ್ದೇ ಇಲ್ರಿ. ನಮ್ಮ ಶ್ರೀಹರಿಗೆ ಸಂಜೆ ಮುಂದೆ ಟ್ಯೂಷನ್ಗೆ ಹೋಗ್ತಾನಲ್ರಿ, ಅವಾಗ ಅವಸರದಾಗ ಏನ್ರಿ ಒಂದು ಬೇಡ್ತಾನೆ ತಿನ್ನಕ್ಕೆ ಹಣ್ಣದು. ಹಣ್ಣೇ ಇದ್ದಿದ್ದಿಲ್ಲ, ಹಣ್ಣು ತೊಗೊಂಬಂದಿನಿ ನೋಡ್ರಿ. ಇಷ್ಟೆಲ್ಲ ತರಬೇಕಂದ್ರೆ ಕೈಗೆ ವಜ್ಜಾಗ್ಬಿಡ್ತೈತೆ ರೀ. 2 kg ಉಳ್ಳಿಗಡ್ಡಿ, ಟೊಮೆಟೊನ ಆಗಿಬಿಡ್ತಾವ. ಉಳಿದು ಪೇರು ಹಣ್ಣು ಒಂದು ಅರ್ಧ kg ರೀ. ಸೇಬು ಹಣ್ಣು ಒಂದು ಅರ್ಧ kg, ಎಲ್ಲ ಅರ್ಧ kg ಇವೇ ವಜ್ಜಾಗ್ಬಿಡ್ತಾವೆ ರೀ. ಕೈನೇ ನುಸ್ಲಾಕತ್ತಿತ್ತು ನನಗಂತರು ನೋಡ್ರಿ. ಉಳ್ಳಾಗಡ್ಡಿ ರೇಟ್ ಎಷ್ಟು ತುಟ್ಟಿ ಆಗೈತಿ ಗೊತ್ತೇನ್ರಿ ನಿಮಗೆ? ದೊಡ್ಡ ಉಳ್ಳಿಗಡ್ಡಿಗೆ ರೀ 60 ರೂಪಾಯಿ kg ಅಂತ ರೀ. ಇವಕ್ಕೆ 30 ರೂಪಾಯಿ ಮಾಡಿ ತೊಗೊಂಬಂದಿನ್ರಿ ನಾ, ಸಣ್ಣದಾವ ಅಂತೇಳಿ. ಭಾಳ ಜಂಪ್ ಆಗ್ಲಾಗ್ತೈತ್ರಪ್ಪ ಉಳ್ಳಿಗಡ್ಡಿ ರೇಟ್ ಅಂತರು. ಏನು ಹೇಳುವಂಗೆ ಇಲ್ರಿ ಅದಂತರು. ಇದನ್ನೆಲ್ಲ ತೆಗೆದಿಟ್ಟು ನಮ್ಮ ಶ್ರೀಹರಿಗೆ ಪ್ಲಮ್ ಕಟ್ ಮಾಡಿ ಕೊಟ್ಟಿದ್ದೆ ರೀ. ಅವ್ನು ಭಾಳ ಅಂದ್ರೆ ಭಾಳ ಹೇಳಿಕತ್ತಿದ್ದನು, ತೊಗೊಂಬಾ ಮಮ್ಮಿ ತೊಗೊಂಬಾ ಅಂತ. ನಮಗೇನು ಇಷ್ಟ ಆಗೋದಿಲ್ಲ, ಅವನಿಗೆ ಇಷ್ಟ ಅಂತ ತಂದು ಕೊಟ್ಟು ಅಡುಗೆ ಮಾಡಕತ್ತೀನಿ ನೋಡ್ರಿ. ಈಗ ಅಡುಗೆ ಮಾಡ್ಬೇಕಂತಂದ್ರೆ ಇವೆಲ್ಲ ಹಾಕಿಟ್ಕೋಬೇಕಂತೇಳಿ ಮಾಡಿ ಇತರೆಲ್ಲ ಹಾಕ್ಕೊಳಕತ್ತೀನಿ ರೀ. ಉಪ್ಪಿನಕಾಯಿ ಎಲ್ಲ ಒಂದು ಕಾಜಿನ ಬಾಟ್ಲಿಗೆಲ್ಲ ಹಾಕಿಟ್ಕೊಳಕತ್ತೀನಿ ರೀ. ಅಷ್ಟು ಮಾವಿನಕಾಯಿ ಉಪ್ಪಿನಕಾಯಿ ರೀ ಇವು. ಒಂದು ಪಾವ್ಕಿಲೋ ತೊಗೊಂಬಂದಿದ್ದೆ ರೀ. ನಿಂಬೆ ಹಣ್ಣಿನ ಉಪ್ಪಿನಕಾಯಿ ರೀ, ಅವೊಂದು ಪಾವ್ಕಿಲೋ ತೊಗೊಂಬಂದಿದ್ದೆ ರೀ. ತಂದು ಎಲ್ಲ ಬಾಟ್ಲಿ ಹಾಕ್ಕೊಂಡ್ರೆ ಎಲ್ಲ ಹಾಕಿಟ್ಕೊಳಕ್ಕೆ, ಹುಡುಗರಿಗೆಲ್ಲ ಹಾಕ್ಕೊಳಕ್ಕೆ ಚಲೋ ಆಗ್ತೈತೆ ರೀ. ಇಲ್ಲಾಂದ್ರೆ ಅವರೆಲ್ಲ ಅಲ್ಲಿ ಕಿತ್ತಾಡಿರ್ತಾರೆ, ಮತ್ತು ಚಲೋ ಅನ್ಸಂಗಿಲ್ಲ ಅಂತೇಳಿ ಬಾಟ್ಲಿ ಒಳಗೆಲ್ಲ ಹಾಕಿಟ್ಕೊಳಕತ್ತೀನಿ ರೀ ಉಪ್ಪಿನಕಾಯಿ. ಈ ಫೋನ್ ಒಳಗೆ ರೀ ಎಷ್ಟು ಜೋರು ಮಾತಾಡಿದ್ರು ಒಟ್ಟೆ ಧ್ವನಿನ ಬರಂಗಿಲ್ಲ ರೀ. ನನಗಂತೂ ಒದರೆ ಸಾಕಾಗಿ ಹೋಗ್ತೈತಿ. ಯಾವಾಗ ಇದು ಚಂದ ಬರ್ತೈತಿ ಗೊತ್ತಿಲ್ಲ, ನಿಮಗಂತೂ ಹೆಂಗೆ ಕೇಳ್ಸತ್ತೈತಿ ಗೊತ್ತಿಲ್ಲ. ಇಷ್ಟು ಒದರ್ತೀನಿ ರೀ ನಾನು ಫೋನ್ನಾಗ, ಧ್ವನಿನೇ ಬರುವಲ್ರಿ ಒಟ್ಟೆ. ಸೌಂಡು ಏನಾಗೈತಿ ನೋಡ್ರಿ ಇದಕ್ಕೆ. ಒಮ್ಮೆ ರಿಪೇರಿ ಮಾಡ್ಸ್ಕೊಂಬರ್ಬೇಕು ರೀ ಫೋನ. ನೋಡ್ರಿ ಎಷ್ಟು ಒದರ್ಲಾಕತ್ತೀನಿ. ನನಗೆ ಒದರೇ ಗಂಟ್ಲು ಬ್ಯಾನ್ ಆಗತ್ತೈತಿ ಕರೆ, ಇದ್ರಾಗ ವಾಯ್ಸ್ ಅಂತೂ ಬರವಲ್ರಿ. ಎಲ್ಲ ಉಪ್ಪಿನಕಾಯಿ ಹಿಂಡಿ ಎಲ್ಲ ಹಾಕಿಟ್ಕೊಂಡಿನಿ ನೋಡ್ರಿ. ಇಷ್ಟೆಲ್ಲ ಇರ್ತೈತಿ ನೋಡ್ರಿ. ಏನಾರ ಇತ್ತಂದ್ರೆ ಸಂತೆ ಒಳಗೆ ತರೋದು ಒಮ್ಮೆ ರೀ. ಬುಧವಾರ ಮತ್ತು ರವಿವಾರ ಇರ್ತೈತ್ರಿ ಇಲ್ಲಿ ನಮ್ಮ ಮನೆಗೆ ಸಮೀಪ ಆಗ್ತೈತ್ರಿ ಸಂತೆ. ಇಷ್ಟೆಲ್ಲ ತೊಗೊಂಬಂದಿನಿ ನೋಡ್ರಿ. ಕಾಯಿಪಲ್ಲೆ ಮತ್ತು ಹಿಂಡಿ, ಉಪ್ಪಿನಕಾಯಿ ಎಲ್ಲ ತೊಗೊಂಬಂದಿಟ್ಟು ಅಡುಗೆ ಮಾಡ್ಕೊಳಕ್ಕೆ ರೆಡಿ ಮಾಡಿದ್ದೆ ರೀ. ನಮ್ಮ ಚಿನ್ನೂ ರೆಡಿ ಮಾಡಿಕೊಡಕತ್ತಿದ್ರು. ಹಾಗೆ ಎಲ್ಲ ತರಕಾರಿ ಎಲ್ಲ ಆಕಿನೇ ಕಟ್ ಮಾಡಿಕೊಟ್ರಿ. ಅಡುಗೆ ಮಾಡಕತ್ತೀನಿ ರೀ. ನಮ್ಮ ಉತ್ತರ ಕರ್ನಾಟಕ ತಾಲಿ ಅಂದ್ರೆ ಊಟದ ತಟ್ಟೆ ಹೆಂಗೆಲ್ಲ ಪ್ರಿಪೇರ್ ಮಾಡ್ತೀವಿ ಅದನ್ನೆಲ್ಲ ರೆಸಿಪಿ ಎಲ್ಲ ಹೇಳ್ಕೊಡಕತ್ತೀನಿ ರೀ. ಯಾರು ಸ್ಕಿಪ್ ಮಾಡಲ್ದ ಪೂರ್ತಿ ವಿಡಿಯೋ ನೋಡ್ರಿ, ಅಂದ್ರೆ ಗೊತ್ತಾಗ್ತೈತಿ ನಿಮಗೂ. ನಾವು ಡೈಲಿ ಏನು ಅಡುಗೆ ಎಲ್ಲ ಮಾಡ್ತೀವಿ, ಏನೆಲ್ಲ ತಿಂತೀವಿ ಅಂತೇಳಿ ಉತ್ತರ ಕರ್ನಾಟಕದವರು. ನೋಡ್ರಿ, ಟೊಮೆಟೊ ಚಟ್ನಿ ಮಾಡ್ಬೇಕಂತ ಫಸ್ಟ್ ಹಸಿಮೆಣ್ಸಿನ್ಕಾಯಿ ಹುರ್ಕೊಳಕತ್ತೀನಿ ರೀ. ಚೆಂದಂಗೆ
ಕಣ್ಣು ಬೀಳ್ಬೇಕ್ರಿ ಅವು, ಅಂದ್ರೆ ದಾಗ್ ಅಂತಾರಲ್ರಿ ಕಣ್ಣ, ಹಂಗೆ ಬೀಳುತ್ತಾನ ಚೆಂದಂಗೆ ಫ್ರೈ ಮಾಡ್ಕೋಬೇಕ್ರಿ ತೆವ್ಯಾಗ ಹಾಕಿ. ಮತ್ತು ಕೆಬ್ಬಣ ತೆವಿ ಒಳಗೆ ಹುರ್ಕೊಂಡ್ರೆ ಟೇಸ್ಟ್ ಬರ್ತಾವ್ರಿ ಮೆಣಸಿನ್ಕಾಯಿ. ನಾ ಯಾವಾಗಲೂ ಕೆಬ್ಬಣ ತೆವಿ ಒಳಗೆ ಹುರ್ಕೋತೀನಿ ರೀ. ನೋಡ್ರಿ ಹಿಂಗಾದ ನೋಡ್ರಿ ಮೆಣಸಿನ್ಕಾಯಿ ಹಿಂಗಾಗುತ್ತಾ ನಾ ಚೆನ್ನಾಗಿ ಹುರ್ಕೋಬೇಕ್ರಿ. ಫಸ್ಟ್ ಮೆಣಸಿನ್ಕಾಯಿ ಹುರ್ಕೋಬೇಕ್ರಿ, ಆಮೇಲೆ ಟಮಾಟೊ ಹುರ್ಕೋಬೇಕ್ರಿ. ಯಾಕಂದ್ರೆ ಟಮಾಟಿ ಹತ್ಕೊಂಡು ಕುಂದಿರ್ತೈತಲ್ರಿ ತೆವಿ, ಹಾಗಾಗಿ ಮೊದಲ ಹಸಿ ಮೆಣಸಿನ್ಕಾಯಿ ಹುರ್ಕೊಂಡು ಆಮೇಲೆ ಟಮಾಟೆ ಹುರ್ಕೋಬೇಕ್ರಿ. ಅದು ನೋಡ್ರಿ ರೆಡಿ. ಹೀಗೆ ತುರ್ನ ತೆಗೆದು ಟಮಾಟಿ ಹಣ್ಣು ಹುರ್ಕೋತೀನಿ ರೀ ನಾನು. ತೆಗಿದೆ ನೋಡ್ರಿ ಟಮಾಟಿ ಹಣ್ಣು ಹಾಕೋತೀನಿ ರೀ ತುರ್ನ ತೆಗೆದು. ಅವು ಚೆಂದಂಗೆ ಹುರ್ಕೋಬೇಕ್ರು. ರಸನ ಹಾಕೋಬೇಕ್ರಿ ತವಿ ಒಳಗೆ. ಅದು ಅದ್ರೊಳಗೆ ಕುದ್ಕೊಂಡು ಚೆಂದಂಗೆ ಹುರಿದು ಅಂದ್ರೆ ಚೆಂದ ಆಗ್ತೈತ್ರಿ ಟಮಾಟಿ. ಸ್ವಲ್ಪ ಕುದ್ದಂಗೂ ಆಗ್ಬೇಕ್ರಿ, ಅದರ ರಸ ಇರ್ತೈತಲ್ರಿ, ಅದನ್ನ ಒಬ್ಬೊಬ್ರು ತೆಗಿತಾರ, ಹಂಗೆ ತೆಗಿಬಾರ್ದ್ರಿ. ಹಿಂಗೆ ರಸ ಸಮೇತ ನಾವು ಅದ್ರನ್ನ ಹುರ್ಕೋಬೇಕ್ರಿ ಚೆಂದಂಗೆ ಕಣ್ಣು ಬೀಳುತ್ತಾನ. ನೋಡ್ರಿ ಅದೆಲ್ಲ ನೀರು ಕಾಣ್ತೈತಲ್ರಿ, ಲಾಸ್ಟಿಗೆ ಪೂರ್ತಿ ಡ್ರೈ ಆಗುತ್ತಾ ಚೆಂದಂಗೆ ಹುರ್ಕೋಬೇಕ್ರಿ ನಾವು. ಅಂದರೆ ಟೊಮೆಟೊ ಚಟ್ನಿ ಚೆಂದ ಆಗ್ತೈತ್ರಿ. ನೋಡ್ರಿ ಡ್ರೈ ಆಯ್ತಲ್ರಿ, ಹಿಂಗಾದ್ಮೇಲೆ ತೆಗಿಬೇಕ್ರಿ. ಇದಿಷ್ಟು ಹಿಟ್ಟೆಲ್ಲ ಆದ್ಮೇಲೆ ರೀ ಸ್ವಲ್ಪ ಡಬ್ಬು ಮೆಣಸಿನ್ಕಾಯಿ ಇದ್ದು ರೀ, ಅವು ಭಾಳ ದಿನ ಆಯ್ತು ಹಂಗೆ ಇಟ್ಟಿದ್ವಿ, ಏನಾರು ಮಾಡ್ಬೇಕಂತೇಳಿ ಬಾಜುಕ್ಕೆ ಬೇಕಲ್ರಿ ಬಾಡಿಸ್ಕೊಳಕಂತೇಳಿ ಒಂದಿಷ್ಟು ಇದನ್ನೆಲ್ಲ ತವಿಯೆಲ್ಲ ಸ್ವಚ್ಛ ಮಾಡಿ ಒಂದಿಷ್ಟು ಹುರ್ಕೋತೀನಿ ರೀ. ಇವಷ್ಟು ತಣ್ಣಗಾಗುತ್ತಾನ ಸೈಡಿಗೆ ತೆಗೆದಿಡ್ತೀನಿ ರೀ. ಡಬ್ಬು ಮೆಣಸಿನ್ಕಾಯಿ ಹುರ್ಕೊಳಕತ್ತೀನಿ ರೀ. ಇವು ಬಾಜುಕ್ಕೆ ಬಾಡಿಸ್ಕೊಳಕಂತೇಳಿ ಹುರಿಯಾಕತ್ತೀನಿ ರೀ ಡಬ್ಬು ಮೆಣಸಿನ್ಕಾಯಿ. ಇವು ಚೆನ್ನಾಗಿ ಕಣ್ಣು ಬೀಳ್ತಾನೆ ಚೆನ್ನಾಗಿ ಹುರಿಬೇಕ್ರಿ. ಒಂದಿಷ್ಟು ಹುರಿದು ಆಮೇಲೆ ಎಣ್ಣೆ ಹಾಕಿ ಹುರ್ಕೊಂಡು ಎಣ್ಣೆ ಹಾಕಿ ಹುರ್ಕೊಂಡ್ಮೇಲೆ ಒಂದಿಷ್ಟು ಉಪ್ಪು ಹಾಕಿ ಮತ್ತು ಕೈಯಾಡಿಸಿ ಹಿಂಗೆ ತಿರುವಾಡಿ ತೆಗೆದು ಬಿಡ್ಬೇಕ್ರಿ. ಚಂದ ಅನಿಸ್ತೈತ್ರಿ ಇವು ಬಾಡಿಸ್ಕೊಳಕ್ಕೆ. ಭಾಳ ಖಾರ ಇರಂಗಿಲ್ಲ ಅಲ್ರಿ, ರೊಟ್ಯಾಗ ಮಸ್ತ್ ಬಾಡಿಸ್ಕೊಳಕ್ಕೆ ಚಂದ ಅನಿಸ್ತೈತ್ರಿ. ಅದು ಹಿಂಗೆ ಮಾಡ್ಕೊಡ್ರಿ ನೀವು, ಭಾರಿ ಮಸ್ತ್ ಆಗ್ತೈತಿ ಟೇಸ್ಟ್. ಬಾಜುಕ್ಕೆ ಹಿಂಗಿದ್ರೆ ಮಸ್ತ್ ಅನಿಸ್ತೈತಿ ಊಟ. ನೋಡ್ರಿ ಟೊಮಾಟೊ ಚಟ್ನಿನೂ ಹಾಕ್ಕೊಂಡಿನಿ ರೀ ಮಿಕ್ಸರ್ ಒಳಗೆ. ಹಿಂಗೆ ಟೊಮಾಟೊ ಚಟ್ನಿ ನೋಡ್ರಿ ರೆಡಿ ಮಾಡಕತ್ತೀನಿ. ಎಲ್ಲ ಮಿಕ್ಸರ್ಗೆ ಹಾಕ್ಕೊಳಕತ್ತೀನಿ ರೀ. ಟಮಾಟೆ ಹಾಕ್ಕೊಂಡೆ ರೀ, ಬೆಳ್ಳುಳ್ಳಿ ಹಾಕ್ಕೊಂಡೆ, ಕೊತ್ತಂಬರಿ ಹಾಕ್ಕೊಂಡೆ ರೀ, ಹಸಿಮೆಣ್ಸಿಕಾಯಿ ಟಮಾಟಿ ಎಲ್ಲ ಹಾಕ್ಕೊಂಡು ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡು ಮಿಕ್ಸರ್ಗೆ ಹಾಕ್ಕೋಬೇಕ್ರಿ. ಮಿಕ್ಸರ್ಗೆ ಹಾಕ್ಕೊಂಡು ಸಣ್ಣಗೆ ಮಾಡಬಾರ್ದ್ರಿ, ಭಾಳ ಉಲ್ಟಾ ಇದು ಮಾಡ್ಬೇಕ್ರಿ ಮಿಕ್ಸರ್ ಒಳಗೆ. ಒಂದಿಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ. ಉಲ್ಟಾ ಮಾಡಿ 3-4-5 ಸರಿ ಇದು ಮಾಡಿದ್ವಿ ಅಂದ್ರೆ ಭಾಳ ಸಣ್ಣ ಆಗಬಾರ್ದ್ರಿ, ಮತ್ತು ಚಟ್ನಿ ಚಂದ ಅನ್ಸಂಗಿಲ್ಲ. ಉಲ್ಟಾ ಹಿಂಗೆ 2-3 ಸರಿ ಮಾಡಿದ್ವಿ ಅಂದ್ರೆ ರೀ ಚವಳ ಆಗ್ತೈತ್ರಿ, ಅಂದ್ರೆ ಭಾಳ ಸಣ್ಣ ಆಗಂಗಿಲ್ಲ. ಹಿಂಗೆ ತರಿಯಾಗೇ ಇರ್ತೈತ್ರಿ. ಆ ತರಿಯಾಗಿದ್ರೇ ಚಂದ ಆಗ್ತವ್ರಿ ಚಟ್ನಿ. ನೋಡ್ರಿ ರೆಡಿ ಆಯ್ತು ನಮ್ದು ಚಟ್ನಿ, ಟೊಮಾಟೊ ಚಟ್ನಿ ನೋಡ್ರಿ ರೆಡಿ ಆಯ್ತು. ಒಂದೊಂದು ಬೆಳ್ಳುಳ್ಳಿ ಉಳಿದಿದ್ವಲ್ರಿ, ಹಿಂಗಾಗಿ ಬೆಳ್ಳುಳ್ಳಿ ಹಾಕ್ಕೊಳಕತ್ತಿದ್ದೆ ರೀ ನಾನು. ನೋಡ್ರಿ ಇಷ್ಟ ಮಾಡಿದ್ರೆ ಆಯ್ತು ರೀ, ರೆಡಿ ಆಯ್ತು ನಮ್ಮ ಟೊಮಾಟೊ ಚಟ್ನಿ. ಹಿಂಗಾಯ್ತು ನೋಡ್ರಿ ಚಟ್ನಿ. ಒಂದು ಬಟ್ಲ ಆಯ್ತು ಅಂದ್ರೆ ಆಯ್ತು. ನಮ್ಮ ಶ್ರೀಹರಿಗೆ ಚಪಾತಿ ಚಟ್ನಿ ಅಂದ್ರೆ ಭಾಳ ಲೈಕ್ ಆಗ್ತದೆ. ಒಮ್ಮೆ ಮಾಡಿದ್ನಂದ್ರೆ ಒಂದು ಬಟ್ಲ ಎಷ್ಟು ಮಾಡಿಡ್ತೀನಿ. ಸ್ಕೂಲ್ದಿಂದ ಬಂದಂದ್ರೆ ಒಂದು ಚಪಾತಿ ಜೊತೆ ಚಟ್ನಿ ತಿಂದು ಹೋಗಿಬಿಡ್ತಾನೆ ರೀ ಟ್ಯೂಷನ್ಗೆ. ಅವಸರ ಈಗ ಕಡ್ಲಿ ಪಲ್ಯ ಮಾಡ್ಕೊಳಕ್ರಿ. ಹಸಿಮೆಣ್ಸಿಕಾಯಿ ಮತ್ತು ಬೆಳ್ಳುಳ್ಳಿ ಇಟ್ಕೊಂಡಿನಿ ರೀ. ಒಂದು 5-6 ನಿಮ್ಗೆ ಎಷ್ಟು ಬೇಕು ಖಾರಕ್ಕೆ ಅಷ್ಟು ಜಜ್ಕೋರಿ. ನಮ್ಮಲ್ಲಿ ಅಂತೂ ಕಡ್ಲಿ ಪಲ್ಯ ಈಗ ಸಂಕ್ರಾಂತಿ ಮುಗಿತನ, ಫೆಬ್ರವರಿ ಮುಗಿತನ ರೀ ಕಡ್ಲಿ ಪಲ್ಯ ಸುಗ್ಗಿನ ರೀ. ಸಂಕ್ರಾಂತಿ ಮತ್ತು ಫೆಬ್ರವರಿ ಮುಗಿತನ ರೀ ಕಡ್ಲಿ ಪಲ್ಯ ಜಾಸ್ತಿ ತಿಂತೀವ್ರಿ. ನಮ್ಮ ಕಡೆ ಕಡ್ಲಿ ಪಲ್ಯ ಬರ್ತೈತಿ. ಅದಕ್ಕೆ ಎಣ್ಣೆ ಕಾದ್ಮೇಲೆ ಬೆಳ್ಳುಳ್ಳಿ ಮತ್ತು ಖಾರ ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿನಿ ನೋಡ್ರಿ. ಹಾಕ್ಕೊಂಡು ಹುರ್ಕೊಳಕತ್ತೀನಿ ನೋಡ್ರಿ. ಹಿಂಗೆ ಆಗ್ಬೇಕು. ಎಷ್ಟು ಚಂದ ಕಾಣತ್ತತಿಲ್ರಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ನೋಡ್ರಿ. ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕಡ್ಲಿ ಪಲ್ಯ ಹಾಕ್ಕೋಬೇಕ್ರಿ ಮ್ಯಾಲೆ. ಎಲ್ಲ ತೊಳೆದಿಟ್ಟಿನಿ ರೀ ಕಡ್ಲಿ ಪಲ್ಯ 2 ಸರಿ. ಎಲ್ಲ ಸಂತ್ಯಾಗಿನ ಬಂದು ಎಲ್ಲ ಸ್ವಚ್ಛ ಮಾಡಿ ಇಟ್ಕೊಂಡು ಕಡ್ಲಿ ಪಲ್ಯ ಎಲ್ಲ ತೊಳೆದು ಇಟ್ಕೊಂಡು, ಕಾಯಿಪಲ್ಯ ಅಂತ ಚಿನ್ನು ಸೋಯಿಸ್ಕೊಟ್ಟವ್ರಿ ನನಗೆ.
ಕಟ್ ಮಾಡಿಕೊಟ್ರು ಎಲ್ಲ ಕಾಯಿಪಲ್ಲೆ, ಟೊಮೆಟೊ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಟ್ಟಿದ್ಲು. ಪಟ ಪಟ ಒಗ್ಗರಣೆ ಹಾಕತ್ತೀನಿ ರೀ ನಾನೀಗ. ನೋಡ್ರಿ ಎಷ್ಟು ಚಂದ ಐತ್ರಿ. ಇದಿಷ್ಟು ಕಾಣ್ತೈತಲ್ರಿ ಕಡ್ಲಿ ಪಲ್ಯ. ಆಮೇಲೆ ಒಗ್ಗರಣೆ ಹಾಕಿದ್ಮೇಲೆ ಸ್ವಲ್ಪ ಕಾಣ್ತೈತ್ರಿ. ಎಷ್ಟು ಬುಟ್ಟಿ ತುಂಬ ಅನಿಸೈತಲ್ರಿ. ನೋಡ್ರಿ ಇದು ಲಾಸ್ಟಿಗೆ ಎಷ್ಟು ಆಗ್ತೈತಿ ನೋಡಕತ್ರಿ ರೀ. ಒಂದಿಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ. ಭಾಳ ಉಪ್ಪು ಹಾಕಬಾರ್ದ್ರಿ, ಯಾಕಂದ್ರೆ ಇದು ಮೊದಲೇ ಹುಳಿ ಹುಳಿ ಇರ್ತೈತಿ. ಉಪ್ಪು ಹಾಕೊಂಡ್ರೆ ತೀರಾ ಉಪ್ಪು ಹುಳಿ ಹೆಚ್ಚೇ ಅನಿಸ್ಬಿಡ್ತೈತಿ. ರುಚಿಗೆ ತಕ್ಕಷ್ಟು ಇರ್ಬೇಕ್ರಿ ಉಪ್ಪು. ಸ್ವಲ್ಪ ಕಡಿಮೆನ ಹಾಕಿದ್ರೆ ನಡಿತೈತ್ರಿ ಕಡ್ಲಿ ಪಲ್ಯಕ್ಕೆ. ಇದನ್ನ ಇಲ್ಲೇ ಮುಚ್ಚಿಟ್ಟು ಬಾಜುಕ ಒಂದಿಷ್ಟು ಕಡ್ಲಿ ಬೇಳೆ ಪಲ್ಯ ಮಾಡ್ಬೇಕ್ರಿ. ಭಾಳ ದಿನ ಆಯ್ತು ಕಡ್ಲಿ ಬೇಳೆ ಪಲ್ಯ ಮಾಡಿದಿಲ್ರಿ. ಕಡ್ಲಿ ಬೇಳೆ ಪಲ್ಯ ಮಾಡ್ಕೊಳಕತ್ತೀನಿ ನೋಡ್ರಿ. ಇಲ್ಲಿ ಎಣ್ಣೆ ಹಾಕ್ಕೊಂಡು ಚಂದಂಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡೇನ್ರಿ. ಅದ್ರೊಳಗೆ ಈರುಳ್ಳಿ ಎಲ್ಲ ಹಾಕ್ಕೊಂಡ್ರಿ. ಈರುಳ್ಳಿ ಹಾಕ್ಕೊಂಡ್ಮೇಲೆ ರೀ ಅದು ಕೆಂಪಾಗುತ್ತಾನ ರೀ ಹುರಿಬೇಕ್ರಿ. ಹಾಗೆ ಕರಿಬೇವು ಹಾಕ್ಕೊಂಡೇನ್ರಿ. ಒಂದಿಷ್ಟು ಉಪ್ಪು ಹಾಕ್ಕೊಂಡು ಹಾಗೆ ಹುರ್ಕೋಬೇಕ್ರಿ. ಅದನ್ನೆಲ್ಲ ಚಂದಂಗೆ ಎಣ್ಣೆ ಒಳಗೆ ಕೆಂಪಾಗುತ್ತಾನ ಹುರ್ಕೊಂಡು ಮಾಡಿ. ಆಮೇಲೆ ಒಂದಿಷ್ಟು ಟಮಾಟಿ ಹಾಕ್ಕೋಬೇಕ್ರಿ. ನೋಡ್ರಿ ಕೆಂಪಾಯ್ತಲ್ರಿ ಈಗ. ಈಗ ಟೊಮೆಟೊ ಹಾಕ್ಕೊಂಡೇನ್ರಿ. ಉಳ್ದದ್ದು ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಬದ್ನಿಕಾಯಿ ಪಲ್ಯ ಮಾಡಕ್ಕೆ ತೆಗೆದಿಟ್ಕೊಂಡಿದ್ರಿ. ಬದ್ನಿಕಾಯಿ ಪಲ್ಯ ಮಾಡೋದು ಇದ್ರೊಳಗೆ ತೋರಿಸಿಲ್ಲ ನಾನು. ಅರಿಶಿನ ಪುಡಿ ಒಂದಿಷ್ಟು ಹಾಕ್ಕೋಬೇಕು. ಅರಿಶಿನ ಪುಡಿ ಮತ್ತು ಖಾರ ಇದು ಒಗ್ಗರಣೆ ಒಳಗೆ ಸೇರಿಸ್ಕೊಬೇಕ್ರಿ. ಅಂದ್ರೆ ಕಡ್ಲಿಬೇಳೆ ಪಲ್ಯ ಚಂದ ಆಗ್ತೈತಿ. ರೊಟ್ಟಿ ಒಳಗೆ, ಮೆತ್ತನ ರೊಟ್ಟಿ ಒಳಗೆ, ಬಿಸಿ ರೊಟ್ಟಿ ಒಳಗೆ ಕಡ್ಲಿ ಪಲ್ಯ ಮತ್ತು ಕಡ್ಲಿಬೇಳೆ ಪಲ್ಯ ಮಸ್ತ್ ಕಾಂಬಿನೇಷನ್ ರೀ. ಮತ್ತು ಬದ್ನಿಕಾಯಿ ಪಲ್ಯ ಮಾಡೋದು ಯಾಕೆ ತೋರಿಸಿಲ್ಪ ಅಂತಂದ್ರೆ ರೀ, ದೀಪಾವಳಿದು ಲಾಗ್ ಐತಲ್ರಿ ಅದ್ರೊಳಗೆ ಹಾಕಿನ್ರಿ ನಾನು. ಬದ್ನಿಕಾಯಿ ಪಲ್ಯ ಮಾಡೋದು ಹೆಂಗೆ ಅಂತೇಳಿ ತೋರ್ಸಿನ್ರಿ. ಬೇಕಾದ್ರೆ ನಿಮ್ಗೆ ಬದ್ನಿಕಾಯಿ ಪಲ್ಯದ ರೆಸಿಪಿ ಬೇಕಂದ್ರೆ ಅದ್ರೊಳಗೆ ಹೋಗಿ ನೋಡ್ರಿ. ಮತ್ತು ಇದ್ರೊಳಗೆ ಮಾಡಿದ್ರೆ ಮತ್ತು ವಿಡಿಯೋ ಭಾಳ ಲೆಂತಿ ಆಗ್ತೈತಿ ಅಂಥೇಳಿ ನಾನು ಅದನ್ನು ಮಾಡೋದು ತೋರಿಸಿಲ್ರಿ. ಈಗ ಕಡ್ಲಿಬೇಳೆ ಹಾಕ್ಕೊಳ್ರಿ. ಕಡ್ಲಿಬೇಳೆ ಎಲ್ಲ ಹಾಕ್ಕೊಂಡು ಚಂದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಖಾರ ಉಪ್ಪು ಎಲ್ಲ ಹಾಕ್ತಂಗ್ರಿ. ನೀರು ಹಾಕಲ್ದ ಒಂದು 5 ನಿಮಿಷ ಹಾಗೆ ಮುಚ್ಚಿಡ್ಬೇಕ್ರಿ. ಅದೆಲ್ಲ ಎಣ್ಣೆ ಉಪ್ಪು ಖಾರ ಎಲ್ಲ ಹಿರ್ಕೊಳ್ತಾನ ಒಂದು 5 ನಿಮಿಷ ಇಟ್ಟೆಲ್ಲ ಮಿಕ್ಸ್ ಮಾಡಿ ಮುಚ್ಚಿಡ್ಬೇಕ್ರಿ. ಅಂದ್ರೆ ಚಂದಾಗ ಆಗ್ತೈತ್ರಿ ಕಡ್ಲಿಬೇಳೆ ಪಲ್ಯ. ನೋಡ್ರಿ ಹಂಗಾಯ್ತು. ಈಗ ಮುಚ್ಚಿಡ್ತೀನಿ 5 ನಿಮಿಷ. ಈ ಕಡೆ ಕಡ್ಲಿ ಪಲ್ಯ ಇಟ್ಟಿನಲ್ರಿ. ನೋಡ್ರಿ ಎಷ್ಟಾಯ್ತು ನೋಡ್ರಿ ಕಡ್ಲಿ ಪಲ್ಯ. ಅದನ್ನ ಹಾಗೆ ಬಿಡಿಸಿ ತಿರ್ವಾಡ್ಕೋಬೇಕ್ರಿ, ಬಾಡಿಸ್ಕೋಬೇಕು ಕಡ್ಲಿ ಪಲ್ಯ. ಈಗ ಒಂದಿಷ್ಟು ನೀರು ಹಾಕೋತೀನಿ ರೀ ಕಡ್ಲಿಬೇಳೆ ಪಲ್ಯಕ್ಕೆ. ಇಷ್ಟೇ ನೀರಾದ್ರೆ ಸಾಕ್ರಿ, ಭಾಳ ಹಾಕೋದು ಬೇಡ್ರಿ. ನೀವು ಬುತ್ತಿ ಗಿತ್ತಿ ಎಲ್ಲಿರೋ ಒಯ್ಯೋರು ಇದ್ರಂದ್ರೆ ಇಷ್ಟೇ ನೀರು ಹಾಕಿ ಮಾಡ್ಕೊಂಡ್ಬಿಟ್ರೆ ಭಾರಿ ಮಸ್ತ್ ಆಗ್ತೈತ್ರಿ. ಚಪಾತಿ ಜೊತೆ ರೀ ಕಡ್ಲಿಬೇಳೆ ಪಲ್ಯ. ಕಟ್ಟಿ ರೊಟ್ಟಿ ಜೊತೆ ಇದ್ರೆ ಕಡ್ಲಿಬೇಳೆ ಪಲ್ಯ ಮಸ್ತ್ ಕಾಂಬಿನೇಷನ್ ರೀ. ಮತ್ತು ಬಿಸಿ ಬಿಸಿ ಚಪಾತಿ ಜೋಡಿ ಕಡ್ಲಿಬೇಳೆ ಪಲ್ಯ ಮಸ್ತ್ ಕಾಂಬಿನೇಷನ್ ಇರ್ತೈತ್ರಿ. ನೋಡ್ರಿ ಕಡ್ಲಿ ಪಲ್ಯ ರೆಡಿ ಆಯ್ತು ರೀ. ಎಲ್ಲ ನೀರು ಹೋಗೈತ್ರಿ. ಹಿಂಗಾದ್ಮೇಲೆ ತೆಗಿಬೇಕ್ರಿ ಇದನ್ನು. ಕಡ್ಲಿಬೇಳೆ ಪಲ್ಯ ನೋಡ್ರಿ ಎಣ್ಣೆ ಬಿಟ್ಟಿದೆ, ಇದು ರೆಡಿ ಆಗಿದೆ. ಇದನ್ನು ತೆಗಿತೀನಿ ರೀ. ಇದಾದ್ಮೇಲೆ ರೊಟ್ಟಿ ಮಾಡ್ಕೋಬೇಕ್ರಿ ನಾನು. ಇದೆಲ್ಲ ಹಿಟ್ಟದು ನಾದು ತೋರಿಸಿಲ್ರಿಪ್ಪ, ಯಾಕಂದ್ರೆ ಲೆಂತಿ ಆಗಿಬಿಡ್ತೈತೆ. ಮತ್ತು ರೊಟ್ಟಿದು ಲಾಗ್ ಐತೆ ನೋಡ್ರಿ. ಚಿಕನ್ ಸಾಂಬಾರದು ಎಲ್ಲ ಮಾಡಿನೆಲ್ಲ ರೆಸಿಪಿ ರೀ, ಅದ್ರೊಳಗೆ ಐತ್ರಿ. ಅದನ್ನು ನಾದದ್ದು ಎಲ್ಲ ಐತ್ರಿ, ನೋಡ್ಕೋರಿ. ನಾ ಕೆಳಗೆ ಕೂತ ಮಾಡ್ತೀನಿ ರೀ ರೊಟ್ಟಿದು ಎಲ್ಲ. ಪಲ್ಯದೆಲ್ಲ ಮೇಲೆ ಒಗ್ಗರಣೆ ಹಾಕೋತೀನಿ ರೀ. ನನ್ನ ಕಾಲು ಬ್ಯಾನ್ ಆಗಿಬಿಡ್ತಾವೆ. ಹಿಂಗಾಗಿ ಮ್ಯಾಲೆ ನಿಂತು ಜಾಸ್ತಿ ಹೊತ್ತು ಚಪಾತಿ ರೊಟ್ಟಿ ಭಾಳ ಮಾಡೋದಿರ್ತೈತಿ ನಮಗೆ. ಹಿಂಗಾಗಿ ಕೆಳಗೆ ಕೂತು ರೊಟ್ಟಿ ಚಪಾತಿ ಮಾಡ್ತೀನಿ ರೀ ನಾನು. ನಮ್ದು ಪರಾತ್ನಾಗ ಯಾಕೆ ಮಾಡ್ತೀನಿರಪ್ಪ ಅಂತಂದ್ರೆ ಕಲ್ಲು ಐತ್ರಿ ನಮ್ದು ರೊಟ್ಟಿ ಕಲ್ಲು. ಅದು ಭಾಳ ವಾಜ್ಯ ಆಗ್ತೈತೆ ರೀ ಎತ್ತಿ ಇಳ್ಸಕ್ಕೆ ಮಾಡೋಕ್ಕೆ. ಅದು ಅನ್ನೂ ಆಗೋದಿಲ್ಲ, ಬಟ್ಟೆ ಜಲ್ ಬಿಡ್ತಾವೆ. ಹಿಂಗಾಗಿ ಪಟ ಪಟ ಪರಾತ್ನಾಗೆ ಮಾಡ್ಕೊಂಡ್ಬಿಡ್ತೀನಿ ರೀ ನಾನು. ನೋಡ್ರಿ ರೊಟ್ಟಿ ಎಷ್ಟು ಮಸ್ತ್ ಆಗ್ಯಾವ. ಇಷ್ಟೆಲ್ಲ ಮಾಡಿದ್ರಾಗ 3:30 ಪೌನೆ 4 ಆಗಾಗ ಬಂದಿತ್ತು ರೀ. ಮತ್ತೆಲ್ಲ ಲೇಟೇ ಆಗಿತ್ತಲ್ರಿ. ಇವತ್ತು ಸಂತ್ಯಾಗ ಹೋಗಿ ಬಂದೆಲ್ಲ ಕಾಯಿಪಲ್ಲೆ ಸುಸ್ಕೊಂಡು ಹಿಂಗೆ ಪಟ ಪಟ ಇಟ್ಟೆಲ್ಲ ಮಾಡಿ ಊಟಕ್ಕೆ ಹಾಕೊಡ್ಲಾತೀನಿ ರೀ. 12 ಗಂಟೆಗೆ ಆಗೈತೆ ರೀ ನಾಷ್ಟ. 12:30. ನಾ 1:00 ಹೋಗಿನಿ ರೀ ಸಂತೆ ಒಳಗೆ. ಎಲ್ಲ ರೆಡಿ ಆಯಿತು. ಈಗ ಊಟಕ್ಕೆ ಹಾಕಿಕೊಡೋಣ್ರಿ ಅವ್ರಿಗೆ. ಹಂಗೇನು ರೊಟ್ಟಿ ಮಾಡ್ಕೋತಾನ ಶ್ರೀಹರಿಗೆ ಊಟಕ್ಕೆ ಹಾಕಿಕೊಡತ್ತಿದ್ದೀನಿ ರೀ. ಚಿನ್ನುಗ ರಾಜುಗೆ ಹಾಕಿಕೊಡತ್ತೀನಿ ರೀ. ಒಂದು ಉಪ್ಪಿನಕಾಯಿ ಹಾಕ್ಕೊಂಡ್ರಿ, ನಿಂಬೆ ಹಣ್ಣಿನ ಉಪ್ಪಿನಕಾಯಿ, ಅಗಸಿ ಹಿಂಡಿ ಮತ್ತು ಶೇಂಗಾ ಹಿಂಡಿ ರೀ,
ಟೊಮೊಟೊ ಚಟ್ನಿ ರೀ, ಮೊಸರು, ಕಡ್ಲಿಬೇಳೆ ಪಲ್ಯ, ಬದ್ನಿಕಾಯಿ ಪಲ್ಯ ಆಯ್ತು ನೋಡ್ರಿ, ರೆಡಿ ಐತ್ರಿ. ಇದು ರೀ ನಮ್ಮ ಅಡಿಗೆ. ಗಜ್ರಿ ಸೌಂತಿಕಾಯಿ ಇರಲೇಬೇಕ್ರಿ ಬಾಜುಕ, ಮತ್ತು ರೊಟ್ಟಿ ರೀ, ಬಿಸಿ ರೊಟ್ಟಿ. ಇಷ್ಟು ನೋಡ್ರಿ. ನಾವು ಮಾಡಿದ್ದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡ್ರಿ. ಸ್ಕಿಪ್ ಮಾಡಲ್ಲ, ಪೂರ್ತಿ ವಿಡಿಯೋ ನೋಡ್ರಿ. ಧನ್ಯವಾದಗಳು.